ಆದ್ಯ, ನಿನಗಿವತ್ತೊಂದು ಗತಿ ಕಾಣಿಸ್ತೀನಿ ಕಣೆ. ನನ್ನ ಮಗನ್ನ ಮದ್ವೆ ಮಾಡ್ಕೊಂಡು ನಮ್ಮನೆ ಸೊಸೆ ಆಗಿ ನನ್ನೇ ಸಾಯಿಸ್ಬೇಕು ಅಂತ ನೋಡ್ತೀಯಾ? ನಿನಗಂತ ಅವಕಾಶ ಕೊಡಲ್ಲ ಕಣೆ. ಈ ವಿಷ ಬೆರೆಸಿರೋ ಪ್ರಸಾದ ತಿನ್ಸಿ ಇವತ್ ಎಲ್ರ ಮುಂದೆ ಕಪ್ಕೊಂಡು ಸಾಯೋ ಹಾಗೆ ಮಾಡ್ತೀನಿ ಕಣೆ. ಅಯ್ಯೋ, ಅಯ್ಯೋ, ಅತ್ತೆ ಪ್ರಸಾದದಲ್ಲಿ ವಿಷ ಬೆರೆಸಿ ನನ್ನ ಸಾಯಿಸ್ಬೇಕು ಅನ್ಕೋತಿದ್ದಾರೆ. ಅತ್ತೆ ಇಷ್ಟೊಂದು ಕೆಟ್ಟವ್ರ? ಇದೇ ಇವತ್ ನಿನಗೆ. ನಾನು ಹೇಗ್ ಕಾಣಿಸ್ತಿದ್ದೀನಿ ಆದ್ಯ ನಿಂಗೆ? ನನ್ನವ್ರಿಗೆ ವಿಷ ಹಾಕಿ ಸಾಯಿಸೋ ಹಾಗೆ ಕಾಣಿಸ್ತಾ ಇದ್ದೀನ? ನನ್ನ ಮಗ ಪ್ರೀತಿಸದ್ನಲ್ಲ ಅಂತ ನನ್ ತಲೆ ಮೇಲೆ ಕೂರ್ಸ್ಕೊಂಡ್ ಮೆರೆಸ್ಬೇಕು ಅಂತ ಅನ್ಕೊಂಡಲ್ಲೇ ಒಳ್ಳೆ ಮರ್ಯಾದೆ ಕೊಟ್ಟೆ ನೀನು. ಅಮ್ಮ, ಏನು ನಿನಗೋಸ್ಕರ ಇನ್ನೂ ಎಷ್ಟು ಅವಮಾನ ಮಾಡಿಸ್ಕೋಬೇಕು ಅಂತ್ಯಾ? ನಿನಗೋಸ್ಕರ ಮನಸ್ಸು ಬದಲಾಯಿಸ್ಕೊಂಡೆ, ಅಭ್ಯಾಸಗಳನ್ನ ಬದಲಾಯಿಸ್ಕೊಂಡೆ. ಇವಳು ನನ್ಗಿಷ್ಟ ಇಲ್ದೆ ಹೋದ್ರು ನಿನಗೋಸ್ಕರ ಹತ್ರ ಆಗ್ಬೇಕು ಅನ್ಕೊಂಡೆ. ಆದ್ರೆ ಇವಳು ಮಾಡ್ತಾ ಇರೋದನ್ನ ನೋಡಿದ್ಯಾ? ಇವಾಗ ಅರ್ಥ ಆಗ್ತಿದೆ ಕಣೋ. ಇವಳು ನನ್ನನ್ನು ನಿನ್ನನ್ನು ಬೇರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಅಮ್ಮ, ಆ ತರ ಏನೂ ಆಗಲ್ಲ ಅಮ್ಮ, ನೀವು ಭಯ ಪಡಬೇಡಿ. ಭಯ ಪಡದೆ ಹೇಗೂ ಇರ್ಲಿ ನಾನು? ಆವತ್ತು ಸಾರಿ ಕೇಳ್ತಾಳೆ ಅಂತಂದೆ. ಅವಳು ಸಾರಿ ಕೇಳಿದ್ಲ? ಕೇಳು ಕೇಳು. ನನ್ ಕಣ್ಣಿಗೆ ಖಾರದ ಪುಡಿ ಹಾಕಿದ್ಲು. ಇವತ್ತು ಎಲ್ರ ಮುಂದೆ ಇಷ್ಟೆಲ್ಲ ಅವಮಾನ ಮಾಡ್ತಿದ್ದಾಳೆ. ಆದ್ಯ, ನೀನ್ ಯಾಕಮ್ಮ ಇಂತ ಹುಚ್ಚ ಕೆಲಸ ಮಾಡ್ತಾ ಇದೀಯಾ? ಪದ್ಮ ಅಂಥವಳಲ್ಲ ಕಣೆ. ನೋಡಮ್ಮ ಆದ್ಯ, ನಿಮ್ಮತ್ತೆ ಕೋಪದಲ್ಲಿ 4 ಮಾತು ಬೈದ್ರೆ ಬೈದಿರ್ಬೋದು, ಆದ್ರೆ ಮನುಷ್ಯರ ಪ್ರಾಣ ತೆಗೆಯುವಷ್ಟು ಕೆಟ್ಟವಳಂತೂ ಅಲ್ಲಮ್ಮ. ಎಲ್ರೂ ಸಂತೋಷದಿಂದ ಹಬ್ಬ ಆಚರಿಸೋದಕ್ಕೆ ಬಂದಿದೀವಿ. ಈಗಿರುವಾಗ ನಿಂಗೆ ಅತ್ತೆ ಆಗೋಳ್ಗೆ ನೀನ್ ಕೊಡೋ ಮರ್ಯಾದೆ ಇದೇನಾ? ಅಯ್ಯೋ, ನನ್ ಮಾತು ನಿಜ ಚಿಕ್ಕಪ್ಪ. ಅತ್ತೆ ಪ್ರಸಾದದಲ್ಲಿ ವಿಷ ಬೆರೆಸಿದ್ದಾರೆ. ಈ ಪ್ರಸಾದನ ತಿಂದ್ರೆ ಯಾರಾದ್ರೂ ಸಾಯ್ತಾರೆ. ಸರಿ, ನಿನ್ನ ಸಾಯ್ಸಕ್ ವಿಷ ಬೆರೆಸಿದೀನಿ ಅಂತಿದ್ಯಾ? ಈಗ ಇದೇ ಪ್ರಸಾದನ ನಾನ್ ತಿಂದು ತೋರಿಸ್ತೀನಿ ಆದ್ಯ. ಆಮೇಲೆ ನಾನು ಸಾಯ್ದೆ ಹೋದ್ರೆ ಏನ್ ಮಾಡ್ತೀಯ? ಅಮ್ಮ, ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾ ಇದ್ದಾಳೆ. ಕೆಳಗ್ ಬಿದ್ದಿರೋ ಪ್ರಸಾದನ ನೀವ್ ಯಾಕಮ್ಮ ತಿಂತೀರಾ? ಇಲ್ಲ ಸೀನು, ನಾನು ಆ ಕೆಲಸ ಮಾಡಿದ್ರು ಇವಳಿಗೆ ನನ್ನ ಮೇಲೆ ನಂಬಿಕೆ ಬರೋ ಹಾಗೆ ಕಾಣ್ತಿಲ್ಲ. ಬೇಡ ಪದ್ಮ, ಬೇಡ. ಇವಳೇನೋ ಗೊತ್ತಿಲ್ಲದೆ ಹಾಗೆ ಹೇಳಿದ್ಲು. ಬೇಡ, ಸುಮ್ನಿರು. ಯಾಕೆ ಹಾಗೆ ಮಾತಾಡ್ತಿದ್ಯಾ ಆದ್ಯ? ನಿನ್ನಿಂದಾಗಿ ಅತ್ತೆ ಕೆಳಗಡೆ ಬಿದ್ದಿರೋ ಪ್ರಸಾದನ ತಿನ್ಬೇಕು ಅಂತ ಇದ್ದಾರೆ ನೋಡು. ಇಲ್ಲ ಕಣ, ನೋಡಿದ್ಯಾ? ಇನ್ನೂ ಕೂಡ ಅವಳಿಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ. ಏನಮ್ಮ ಇದು? ನಿಜವಾಗ್ಲೂ ವಿಷಯ ಬೆರೆಸಿದ್ರೆ ಈ ಕ್ಷಣನೇ ಸತ್ತು ಹೋಗ್ತೀನಿ. ಅತ್ತೆ, ಅಮ್ಮ, ನೀನು ಪ್ರೀತಿಸಿರೋ ಹುಡುಗಿಗೋಸ್ಕರ ಎಂತ ಕಷ್ಟ ಬಂದ್ರೂ ಸಹಿಸ್ಕೋತೀನಿ ಕಣೋ. ಹೇಳು. ನೀವು ವಿಷ ಬೆರೆಸಿದನ್ನ ನಾನು ನೋಡ್ದೆ. ನಿಜ ಹೇಳಿ, ವಿಷ ಬೆರೆಸಿರೋ ಪ್ರಸಾದನ ಎಲ್ಲಿ ಬಿಸಾಕಿದ್ರಿ ನೀವು? ಆದ್ಯ, ಇನ್ನೊಂದೇ ಒಂದು ಮಾತು ನಮ್ಮಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನೀನಿಷ್ಟು ದಿನ ಅವಮಾನ ಮಾಡ್ತಿದ್ರು, ಅದನ್ನ ಸುಮ್ಮನೆ ಅನುಭವಿಸಿದ್ರು. ನಿನ್ನಿಂದ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು. ಆದ್ರೂ ಕೂಡ ಯಾವುದೋ ಒಂದು ರೀತಿಲಿ ನಮ್ಮಮ್ಮನ್ಗೆ ಹಿಂಸೆ ಕೊಡ್ಲೇಬೇಕು ಅನ್ಕೊಂಡಿದ್ಯಾ? ಅದ್ ಹಾಗಲ್ಲ ಸೀನು.
ನಾನು ಹೇಳ್ತಿರೋದು ನಿಜ. ಏಯ್ ಏನು ಏನ್ ನಿಜ? ವಿಷ ಬೆರೆಸಿದ್ದಾರೆ ಅಂತ ನೀನ್ ಬಿಸಾಕಿದ ಪ್ರಸಾದನು ತಿಂದ್ರು ನಮ್ಮಮ್ಮ. ಛೇ, ನಿನಗಾದ್ರೂ ನಂಬಿಕೆ ಬರ್ಲಿಲ್ವಾ? ಏನ್ ಅನ್ಕೊಂಡಿದ್ಯಾ ನಮ್ಮಮ್ಮನ ಬಗ್ಗೆ ನೀನು? ನಿನಗೆ ಹೇಗ್ ಹೇಳಿದ್ರೆ ಅರ್ಥ ಆಗುತ್ತೆ? ನನ್ನ ಕಣ್ಣಾರೆ ನೋಡ್ದೆ ಸೀನು, ಈಗ ಬೇಕು ಅಂತಾನೆ ಇಲ್ಲ ಅಂತಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಎಷ್ಟು ಸುಳ್ಳುಗಳೇ! ಹಾ, ಇಷ್ಟು ದಿನಗಳಿಂದ ನೋಡ್ತಾ ಇದ್ದೀರಲ್ಲ, ಒಂದು ದಿನನಾದ್ರೂ ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ದೀನ ನಾನು? ಕೊನೆ ಪಕ್ಷ ವಿಷ ಇಟ್ಟು ಇಲಿನೂ ಕೂಡ ಸಾಯಿಸದೇ ಇರೋಂತ ಮನೇಲಿ ಇವಳನ್ನ ಯಾಕೆ ಸಾಯಿಸ್ತೀನಿ? ನೋಡುದೇನೋ ಶಿವು, ಇವಾಗ್ಲೂ ನಾನ್ ಮಾಡಿದ್ದೆ ತಪ್ಪು ಅಂತಿದ್ದಾಳೆ. ನೀನ್ ಮಾಡ್ತಿರೋದು ಸರಿಯಲ್ಲ ಆದ್ಯ. ನಿನ್ನ ನಾನು ಏನು ಅನ್ಕೊಂಡಿದ್ದೆ, ಈಗ ಸತ್ಯ ಏನು ಅಂತ ಗೊತ್ತಾದ್ಮೇಲೂ ಕೂಡ ಹಾಗೆ ಮಾತಾಡ್ತಿದ್ಯಲ್ಲ. ಎಲ್ರ ಮುಂದೆ ಅಕ್ಕನ ಮರ್ಯಾದೆ ತೆಗಿತಿದ್ಯಾ. ಅಷ್ಟಕ್ಕೂ ನಮ್ಮಮ್ಮನ ಮೇಲೆ ಯಾಕೆ ನಿನ್ಗೆ ಇಷ್ಟೊಂದು ಕೋಪ ಆದ್ಯಾ? ನಮ್ಮಮ್ಮನ ಮೇಲೆ ಯಾಕೆ ಅಷ್ಟೊಂದು ಅಪವಾದ ಹೊರಿಸ್ತಿದ್ಯಾ? ಅದ್ ಹಾಗಲ್ಲ ಮಾವ, ಆದ್ಯ ಗೊತ್ತಿಲ್ದೆ ಹಾಗೆ ಮಾಡಿರ್ಬೋದು. ನೀನ್ ಸುಮ್ನೆ ಇರು ರಾಜಲಕ್ಷ್ಮಿ. ಆದ್ಯ ಬಗ್ಗೆ ಪೂರ್ತಿಯಾಗಿ ನನ್ಗೆ ಈ ನಡುವೆ ಗೊತ್ತಾಗ್ತಾ ಇದೆ. ನಿನ್ನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಅನ್ಕೊಂಡೆ ನೋಡು, ನನ್ನ ಚಪ್ಪಲಿ ಹೊಡ್ಕೋಬೇಕೆ?